ಹೆಸರಿಗಷ್ಟೇ ಬೆಂಗಳೂರು ಒನ್ ಸೇವೆಗಳೇ ಸಿಗ್ತಾ ಇಲ್ಲ. ಅವ್ಯವಸ್ಥೆಗಳ ಆಗರವಾಗ್ತಾ ಇದೆ ಬೆಂಗಳೂರು ಒನ್. ಮಲ್ಲೇಶ್ವರಂನ ಬೆಂಗಳೂರು ಒನ್ ನಲ್ಲಿ ಜನರ ಅಳಲು. ಹೆಸರಿಗಷ್ಟೇ ಬೆಂಗಳೂರು ಒನ್ ಸೇವೆಗಳೇ ಸಿಗ್ತಾ ಇಲ್ಲ. ಅವ್ಯವಸ್ಥೆಗಳ ಆಗರವಾಗ್ತಾ ಇದೆ ಬೆಂಗಳೂರು ಒನ್. ಮಲ್ಲೇಶ್ವರಂನ ಬೆಂಗಳೂರು ಒನ್ ನಲ್ಲಿ ಜನರ ಅಳಲು. ಬೆಂಗಳೂರು ಒನ್ನಲ್ಲಿ ಕುಳಿತುಕೊಳ್ಳಲು ಸರಿಯಾದ ಕುರ್ಚಿಗಳೇ ಇಲ್ಲ. ಹಿರಿಯ ವಯಸ್ಕರಿಗೆ ಬೆಂಗಳೂರು ಒನ್ನಲ್ಲಿ ಮೊದಲ ಆದ್ಯತೆ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಕಾದು ಕುಳಿತರೂ ಕೂಡ ಕೆಲಸವಾಗದೆ ಜನರು ಪರದಾಟ ನಡೆಸ್ತಾ ಇರುವಂತದ್ದು. ಬಸ್ ಪಾಸ್, ರೇಷನ್ ಕಾರ್ಡ್, ಈ ಖಾತೆಗೆ ಬಂದವರ ಬೇಸರ ಇದೀಗ. ಸಿಬ್ಬಂದಿ ಕೊರತೆಯಿಂದ ಸೇವೆ ನೀಡಿಕೆಯಲ್ಲಿ ಮಂದಗತಿ ಸಾಗ್ತಾ ಇರುವಂತದ್ದು. ಕೆಲಸ ಬಿಟ್ಟು ಕಾಯುವ ಸ್ಥಿತಿ ಬಂದಿದೆ ಅಂತ ಜನರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬೆಂಗಳೂರು ಒನ್ ರಿಯಾಲಿಟಿ ಚೆಕ್ ಆಗಿರುವಂತದ್ದು. ಹೆಸರಿಗಷ್ಟೇ ಬೆಂಗಳೂರು ಒನ್ ಸೇವೆಗಳೇ ಸಿಗ್ತಾ ಇಲ್ಲ ಇಲ್ಲಿನ ಜನರಿಗೆ. ಅವ್ಯವಸ್ಥೆಗಳ ಆಗರವಾಗ್ತಾ ಇದೆ ಬೆಂಗಳೂರು ಒನ್ ಕೇಂದ್ರ. ಮಲ್ಲೇಶ್ವರಂನ ಬೆಂಗಳೂರು ಒನ್ನಲ್ಲಿ ಜನರ ಅಳಲು ಇದು. ಮಲ್ಲೇಶ್ವರಂನ ಬೆಂಗಳೂರು ಒನ್ನಲ್ಲಿ ಈ ಒಂದು ಜನರ ಅಳಲು ಕೇಳಿ ಬಂದಿರುವಂಥದ್ದು. ಬೆಂಗಳೂರು ಒನ್ನಲ್ಲಿ ಕುಳಿತುಕೊಳ್ಳಲು ಸರಿಯಾದ ಕುರ್ಚಿಗಳಿಲ್ಲ. ಹಿರಿಯರಿಗೂ ಕೂಡ ಬೆಂಗಳೂರು ಒನ್ನಲ್ಲಿ ಮೊದಲ ಆದ್ಯತೆ ಇಲ್ಲ ಅನ್ನುವಂತಹ ಬೇಸರಗಳು ಕೂಡ ಕೇಳಿ ಬಂದಿರುವಂಥದ್ದು. ಬೆಂಗಳೂರಿನಲ್ಲಿ ಈ ಬೆಳಗ್ಗೆಯಿಂದ ಕೂಡ ಕಾದು ಕುಳಿತರೂ ಕೂಡ ಯಾವುದೇ ಕೆಲಸ ಆಗ್ತಾ ಇಲ್ಲ. ಬೆಂಗಳೂರು ಒನ್ನಲ್ಲಿ ಬಸ್ ಪಾಸ್ ಹಾಗೆ ರೇಷನ್ ಕಾರ್ಡ್, ಈ ಖಾತೆಗೆ ಬಂದವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಿಡ್ನಿ ಪೇಷೆಂಟ್ಗಳು ರೇಸಿಂಗ್ ಕಾರ್ಡ್ ಮಾಡ್ಸೋಕ್ಕೆ ಓಡಾಡ್ತಾ ಇದ್ದೀವಿ. ದಯವಿಟ್ಟು ರೇಸಿಂಗ್ ಕಾರ್ಡ್ಗೆ ಹತ್ರಕ್ಕೆ ಎಲ್ಲರೂ ಬಿಟ್ಕೊಡಿ, ನಮಗೆ ಮಾಡ್ಸೋಕ್ಕೆ ಅಷ್ಟೇ. ಇನ್ನೇನು ಇಲ್ಲ, ಡೈಲಿಸಿಸ್ ಅಷ್ಟೇ ನಾವು ಮಾಡಿಸೋದು. ನಾವು ರೇಸಿಂಗ್ ಕಾರ್ಡ್ ಒಂದು ಮಾಡಿಸ್ಬೇಕು. ಹಿಂಗೆಲ್ಲ ಅಲಿಬೇಕು ನೋಡಿ. ಇವತ್ತು ಅಲ್ಲಿಗೆ ಹೋಗಿದ್ದೋ, ಇಲ್ಲಿ ಬಂದು ಅಜ್ಜಿ ಹಾಕ್ಬೇಕು ಅಂದ್ರೆ ಈಗ ಇಲ್ಲಿ ಬಂದು ಈಗ ಬೇರೆ ಕಡೆಗೆ ಹೋಗ್ಬೇಕು ನಾವು. ಸೊ ಅವರೇ ಈ ಖಾತಾ ಮಾಡಬೇಕು, ಅವರೇ ಬಸ್ ಪಾಸ್ ಕೊಡಬೇಕು, ಅವರೇ ರೇಷನ್ ಕಾರ್ಡ್ ಮಾಡಬೇಕು, ಆಮೇಲೆ ಇನ್ನೊಂದೇನು ಬಸ್ ಪಾಸ್ ಅಂತೆ ಅದು ಅಂತೆ, ಆಮೇಲೆ ಎಷ್ಟೊಂದು ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಅವರೇ ಮಾಡಬೇಕು. ಇರೋದು 2 ಸ್ಟಾಫ್. ಆಮೇಲೆ ಕೂಡಕ್ಕೂ ಸರಿ ಇಲ್ಲ, ನಿಂದ್ರಕ್ಕೂ ಸರಿ ಇಲ್ಲ. ಹೆಂಗಾಗುತ್ತೆ ಪಾಪ. ನನ್ನ ಹೆಸರು ಡಾಕ್ಟರ್ ಶರಣಮ್ಮ ಪಾಟೀಲ್. ಐ ರಿಯಲಿ ಫೀಲ್ ಸಾರಿ ಫಾರ್ ದ್ಯಾಮ್. ಅವ್ರು ನಿಂತ್ಕೊ ಅಂದ್ರು ಪರವಾಗಿಲ್ಲ, ನಿಂತ್ಕೋತೀನಿ. ಬಟ್ ಅವರಿಗೆ ನೋಡಿ, ಅಟ್ಲೀಸ್ಟ್ ಊಟ ಮಾಡೋಕೆ ಅವರು ಹೆಣ್ಮಕ್ಳು ಇದ್ದಾರೆ, ಬಾತ್ರೂಮ್ಗೆ ಎಷ್ಟೊಂದು ಸರಿ ಹೋಗ್ಬೇಕಾಗುತ್ತೆ ಕೆಲವೊಂದು ಟೈಮ್ನಲ್ಲಿ. ಯು ಅಂಡರ್ಸ್ಟ್ಯಾಂಡ್. ನಾವು ಪಬ್ಲಿಕ್ ನಂದು ಒಂದೇ ನೋಡಿಕೊಂಡು ಅವ್ರು ಪ್ರೆಷರ್ ಕೊಟ್ಟರೆ ಹೆಂಗಾಗುತ್ತೆ. ಸೀಟಿಂಗ್ ಅರೇಂಜ್ಮೆಂಟು ಸರಿ ಇಲ್ಲ. ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಹೌ ದೇ ವರ್ಕ್. ರಿಯಲಿ ಐ ಆಮ್ ಇಂಪ್ರೆಸ್ಡ್ ದ ವೇ ದಿ ಮ್ಯಾನೇಜ್. ಆಮೇಲೆ ಕೋಪನೂ ಬರಲ್ಲ, ಸಮ್ಟೈಮ್ಸ್ ಬರುತ್ತೆ, ಬಟ್ ದೇ ಟ್ರೈ ದೇರ್ ಬೆಸ್ಟ್ ಟು ಕಂಪ್ಲೀಟ್ ಎವ್ರಿ ಒನ್ಸ್ ವರ್ಕ್. ಒಂದು ತಿಂಗಳಾದ್ರೆ ನೀವು ಟೋಕನ್ ಕೊಟ್ಟು ಆಗಲ್ಲ ಹೋಗಮ್ಮ ಎಲ್ಲರಿಗೂ ಬಂದು ಬೆಳಗ್ಗೆನೇ ನಿಂತುಬಿಡ್ತಾರೆ ಕ್ಯೂವಲ್ಲಿ. ನಾವು ವಯಸ್ಸಾದವ್ರು ಬಂದು ಕ್ಯೂವಲ್ಲಿ ನಿಲ್ಲಕ್ಕಾಗುತ್ತಾ? ಈ 1 ತಿಂಗಳಾದ್ರೇನು ಬೆಳಗ್ಗೆನೇ ಬನ್ನಿ ಮಾಡಿಕೊಡ್ತೀನಿ ಅಂತಾರೆ. ಅವ್ರು ಮಧ್ಯ ಬಂದು ತೂರ್ತಾರೆ ಪಬ್ಲಿಕ್ಗಳು. ಬೆಂಗಳೂರಿಗೆ ಬಂದುಬಿಟ್ರೆ ನಾವು ಒಂದು ದಿವಸ ಇಲ್ಲೇ ಮಲ್ಕೊಳ್ಳೋ ಥರ ಆಗಿಬಿಟ್ಟಿದೆ, ಇಲ್ಲೇ ಕಾಲ ತಳಿಯೋ ಥರ ಆಗಿಬಿಟ್ಟಿದೆ. ಬೆಂಗಳೂರು ಒನ್ನಲ್ಲಿ ಇದೀಗ ಕೇಳಿ ಬಂದಿರುವಂತಹ ಆರೋಪಗಳು. ಹಿರಿಯರಿಗೂ ಕೂಡ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ಮೊದಲ ಆದ್ಯತೆ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಕೂಡ ಕಾದು ಕುಳಿತರೂ ಕೆಲಸವಾಗದೆ ಜನರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಬಸ್ ಪಾಸ್ ಹಾಗೆ ರೇಷನ್ ಕಾರ್ಡ್, ಈ ಖಾತೆಗೆ ಬಂದವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿ ಕೊರತೆಯಿಂದಾಗಿ ಸೇವೆ ನೀಡುವಲ್ಲಿ ಮಂದಗತಿ ಆಗ್ತಾ ಇದೆ, ನಿಧಾನವಾಗಿ ಕೆಲಸಗಳಾಗ್ತಾ ಇದೆ, ಕೆಲಸ ಬಿಟ್ಟು ಬಂದು ಕಾಯುವಂತಹ ಪರಿಸ್ಥಿತಿ ಬಂದಿದೆ ಅಂತ ಜನರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಅಶ್ವವೇಗ ನ್ಯೂಸ್ನಲ್ಲಿ ಬೆಂಗಳೂರು ಒನ್ ರಿಯಾಲಿಟಿ ಚೆಕ್ ಆಗಿರುವಂಥದ್ದು. ಈ ವೇಳೆ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಸ್ಥಳೀಯರು.